ಹಾಯ್, ಎಲ್ರು ಹೇಗಿದ್ದೀರಾ? ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಈ ವಿಡಿಯೋದಲ್ಲಿ ಏನ್ ಹೇಳ್ಬೇಕಂದ ಯುವ ನಿಧಿ ಅಪ್ಡೇಟ್ ಬಗ್ಗೆ ಅಂದ್ರೆ ಎಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ಆಗಿತ್ತೆ. ಏನಪ್ಪಾ ಅಂದ್ರೆ ಅದು ಜೂನ್ ಎಂಡ್ ವರೆಗೂ ಅಮೌಂಟ್ ಕ್ರೆಡಿಟ್ ಆಗತ್ತೆ ಅಂತ ನಾನು ಹೇಳಿದ್ದೆ ಆಲ್ರೆಡಿ. ಎಲ್ಲ ವಿಡಿಯೋದಲ್ಲಿ ಎಲ್ಲ ನೀವು ಮೆಸೇಜ್ ಕೂಡ ಮಾಡಿದಿರಿ, ಅದರಲ್ಲಿ ಹೇಳಿದ್ದೆ ನಾನು. ಮೇ ತಿಂಗಳದು ಮತ್ತೆ ಜೂನ್ ತಿಂಗಳದು ಅಮೌಂಟು ಕ್ರೆಡಿಟ್ ಆಗತ್ತೆ ಅಂತ ಹೇಳಿದ್ದೆ ಎಲ್ಲರದು. ಅಂದ್ರೆ ಕೆಲವೊಬ್ರು ಜನದು ಅಮೌಂಟ್ ಕ್ರೆಡಿಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ. ನಿಮ್ದು ಜೂನ್ ಮಂತ್ ಮುಗಿಯೋವರೆಗೂ ನಿಮ್ಮ ಅಮೌಂಟ್ನು ಕ್ರೆಡಿಟ್ ಆಗತ್ತೆ ಅಂತ ಹೇಳಿದ್ದೆ. ಎಲ್ಲಾರ್ದು ಆಗ್ತಿದೆ, ನಿಮ್ದು ಕೂಡ ಆಗತ್ತೆ. ಎಲ್ಲಾರ್ದು ಅಪ್ಲಿಕೇಶನ್ ವಿಲ್ 180 days ಕಂಪ್ಲೀಟ್ ಅಂತ ತೋರಿಸ್ತಾ ಇದೆಯಲ್ಲ, ಅವ್ರದ್ದು ಕೂಡ ಸ್ಟೇಟಸ್ ಚೇಂಜ್ ಆಗುತ್ತೆ ಇವಾಗ. ಇನ್ನೊಂದು ಈ 2 ದಿನದಲ್ಲೇ ಚೇಂಜ್ ಆಗಿ ನಿಮಗೂ ಕೂಡ ಅಮೌಂಟ್ ಬರುತ್ತೆ. ಮತ್ತೆ ಯಾರು ಜಾಸ್ತಿ ವರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇನ್ನಾದ್ರೂ ಕೆಲವೊಬ್ರದ್ದು ಬರ್ತಾ ಇದೆ, ಕೆಲವೊಬ್ರದ್ದು ಇನ್ನೂ ಬಂದಿಲ್ಲ. ಸ್ವಲ್ಪ ಈ 2-3 ದಿನದಲ್ಲೇ ಎಲ್ಲರಿಗೂ ಕ್ರೆಡಿಟ್ ಆಗತ್ತೆ, ವೇಟ್ ಮಾಡಿ. ನಾವು ಮೊನ್ನೆ ಕಾಲ್ ಮಾಡಿದ್ದೆವು, ಹೇಳಿದ್ದೇವಲ್ಲ ಅವರು ಜೂನು ಎಂಡ್ ವರೆಗೂ ಅಮೌಂಟ್ ಬರುತ್ತೆ ಅಂತ ಅವರು ಕೂಡ ಹೇಳಿದ್ರು. ನಾನು ಕೂಡ ಅದೇ ಹೇಳಿದ್ದೆ ನಿಮ್ಗೆ. ನೀವು ಪದೇ ಪದೇ ಯಾವಾಗ ಕ್ರೆಡಿಟ್ ಆಗತ್ತೆ ಅಮೌಂಟ್, ಇನ್ನೂ ಬಂದಿಲ್ಲ, ಇನ್ನ ಹಿಂಗ್ ತೋರಿಸ್ತಾ ಇದೆ, ಡಿ.ಡಿ.ಪಿ.ಐ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಯಾರ್ದು ಡಿ.ಡಿ.ಪಿ.ಐ ಪೆಂಡಿಂಗ್ ಅಂತ ತೋರಿಸ್ತಿದೆಯಲ್ಲ, ಅವ್ರು ನೀವು ಮೊದ್ಲು ಕೂಡ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದೀರಾ ಅಂದ್ರೂ ಆ ತರ ತೋರಿಸ್ತಾ ಇದ್ರೆ ಇನ್ನೊಂದ್ ಬಾರಿ ಹೋಗಿ ನೀವು ಡಿ.ಡಿ.ಪಿ.ಐ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡ್ ಬನ್ನಿ. ಅದು ಯಾಕೆ ಈ ತರ ತೋರಿಸ್ತಾ ಇದೆ ಅಂತ ಅವ್ರಿಗೆ ಕೇಳ್ಕೊಂಡ್ ಬನ್ನಿ. ನಮಗೂ ಅದ್ರ ಬಗ್ಗೆ ಗೊತ್ತಿರಲ್ಲ. ನಾವು ಹೋಗಿ ಕೇಳಿದಾಗ ನಮ್ದು ಕೂಡ ಯುವ ನಿಧಿ ಅಮೌಂಟ್ ಬರ್ಲದಾಗ ನಾವು ಕೇಳಿ ಮಾಡಿ ಎಲ್ಲ ಮಾಡಿದೆಲ್ಲ. ಡಿ.ಬಿ.ಟಿ ಪುಷ್ ಅಂತ ತೋರಿಸ್ತಾ ಇದೆಯಲ್ಲ, ಅವ್ರದ್ದು ಅಮೌಂಟ್ ಬರುತ್ತೆ, ಪಕ್ಕಾ ಬರುತ್ತೆ. ಅದು ಆ ತರ ತೋರಿಸ್ತಿದೆ ಅಂದ್ಮೇಲೆ ಅಮೌಂಟು ನಿಮ್ಗೆ ಕ್ರೆಡಿಟ್ ಆಗುತ್ತೆ ಅಂತ ಅರ್ಥ. ಇನ್ನು ಅಪ್ಲಿಕೇಶನ್ ವಿಲ್ 180 days ಕಂಪ್ಲೀಟ್ ಅಂತ ತೋರಿಸ್ತಾ ಇದೆಯಲ್ಲ, ಅವ್ರದ್ದು ಲೇಟ್ ಆಗ್ಬಹುದು. ಸ್ಟೇಟಸ್ ಚೇಂಜ್ ಆಗಿ ಅಮೌಂಟ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಗ್ಬಹುದು. ಲೇಟ್ ಅಂದ್ರೆ 1 ತಿಂಗಳು ಹಂಗೇನಿಲ್ಲ, ಈ 3 ದಿನದಲ್ಲೇ ಅಮೌಂಟ್ ಕ್ರೆಡಿಟ್ ಆಗತ್ತೆ ಅವರಿಗೂ ಕೂಡ. ಆದ್ರೆ ನಿಮ್ ಸ್ವಲ್ಪ ಬೇಗ ಅಮೌಂಟ್ ಕ್ರೆಡಿಟ್ ಆಗತ್ತೆ ಅಂತ ಅದರ ಅರ್ಥ. ಮತ್ತೆ ಇನ್ನೊಂದು, ಎಲ್ಲರದು ಬ್ಯಾಂಕ್ ಸೀಡಿಂಗ್ ಇಲ್ಲ ಆ ತರ ಏನಾದ್ರು ಪ್ರಾಬ್ಲಮ್ ತೋರಿಸ್ತಾ ಇದ್ರೆ ನೀವು ಬ್ಯಾಂಕಿಗೆ ಹೋಗಿ ಒಂದ್ಸರಿ ಚೆಕ್ ಮಾಡಿಸ್ಕೊಂಡು ಬನ್ನಿ, ನಿಮ್ದು ಸೀಡಿಂಗ್ ಆಗಿದೆಯೋ ಇಲ್ಲೋ, ಅವ್ರು ಮಾಡಿದಾರೋ ಇಲ್ಲೋ. ಕೆಲವೊಂದು ಬ್ಯಾಂಕ್ ಅಲ್ಲಿ ಹೆಂಗಿರುತ್ತೆ ಗೊತ್ತೇನು, ಅವರು ನಿಮ್ದು ಏನಿರುತ್ತೆ ಅಲ್ಲ, ಬ್ಯಾಂಕ್ ಸೀಡಿಂಗು, ಆಧಾರ್ ಕಾರ್ಡ್ ಸೀಡಿಂಗು, ಇವೆಲ್ಲ ಅಪ್ಲಿಕೇಶನ್ ತಗೋತಾರೆ. ಬಟ್ ಅವ್ರು ಮಾಡಿರಲ್ಲ, ಯಾಕಂದ್ರೆ ಅವರಿಗೆ ತುಂಬಾ ಕೆಲಸ ಇರುತ್ತವೆ. ಅದಕ್ಕೋಸ್ಕರ ಅವರು ಮಾಡಿರಲ್ಲ. ನಿಮಗ್ ಮಾಡಿದ್ದೀನಿ ಅಂತ ಹೇಳಿರ್ತಾರೆ. ನೀವು ಮುಂದೆ ನಿಂತು ಮಾಡಿದಿರೋ ಇಲ್ವೋ ಅಂತ ಅವ್ರ ಮುಂದೆ ಚೆಕ್ ಮಾಡಿಸಿ ಅವ್ರಿಗೆ ವಿಚಾರಿಸಿ ಬನ್ನಿ. ಇದೇ ಫೋನಲ್ಲೇ ನಮಗೆ ಹೇಳಿದ್ರೆ ನಾವು ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ ನಾವು ಬ್ಯಾಂಕಲ್ಲಿ ಏನು ಕೆಲಸ ಮಾಡೋದಿಲ್ಲ. ಅದಕ್ಕೋಸ್ಕರ ನೀವು ಹೋಗಿ ಒಂದ್ ಬಾರಿ ವಿಚಾರಿಸ್ಕೊಂಡು ಬಂದ್ರೆ ನಿಮ್ಗೂ ಕೂಡ ಅದು ಫುಲ್ ನಿಮ್ಗೂ ಡಿಕ್ಲರೇಷನ್ ಸಿಗತ್ತೆ. ಅಂದ್ರೆ ನಿಮ್ಗೂ ಕನ್ಫರ್ಮೇಷನ್ ಆಗತ್ತೆ, ನಾವು ಹೋಗಿ ಕೇಳಿ ಬಂದಿದೀವಲ್ಲ, ಎಲ್ಲ ಆಯ್ತು. ಎಲ್ಲಾ ತರ ನೀವು ಟ್ರೈ ಮಾಡಿ, ಆಯ್ತಪ್ಪ ಈಗೇನು ಅಮೌಂಟ್ ಇನ್ನಾದ್ರೂ ಯಾಕೆ ಅಮೌಂಟ್ ಬರ್ತಾ ಇಲ್ಲ, ಎಲ್ಲಾನು ಆಧಾರ್ ಕಾರ್ಡ್ ಸೀಡಿಂಗ್ ಆಯ್ತು, ಬ್ಯಾಂಕ್ ಸೀಡಿಂಗ್ ಆಯ್ತು, ಮತ್ತೆ ಡಿ.ಡಿ.ಪಿ.ಐ ಪೆಂಡಿಂಗ್ ಅಂತ ತೋರಿಸ್ತಾ, ಅದನ್ನು ಮಾಡಿಸಿದಾಯ್ತು, ವೆರಿಫಿಕೇಶನ್ ಮಾಡಿಸಿದಾಯ್ತು, ಇನ್ನೂ ಬರ್ತಾ ಇಲ್ಲ ಅಂದ್ರೆ ಅದು ಗೋರ್ಮೆಂಟ್ ಕಡೆಯಿಂದ ಅಪ್ಡೇಟ್ ಆಗಿರಲ್ಲ. ಅದು ಗೋರ್ಮೆಂಟ್ ಕಡೆಯಿಂದ ಅಪ್ಡೇಟ್ ಆಗ್ಲಾರ್ದ ಕಾರಣಕ್ಕೆ ನಿಮಗೆ ಅಮೌಂಟ್ ಬರ್ತಾ ಇರಲ್ಲ, ಆ ತರ ತೋರಿಸ್ತಾ ಇರುತ್ತೆ. ಮತ್ತೆ ನೀವು ಗೋರ್ಮೆಂಟ್ ಕಡೆಯಿಂದ ಸ್ಟೇಟಸ್ ಅಪ್ಡೇಟ್ ಆಗತ್ತೆ, ಅಪ್ಡೇಟ್ ಆಗಲ್ಲ ಅಂತ ಏನಿಲ್ಲ. ಅವರು ಕೂಡ ಏನೋ ಅವ್ರದ್ದು ಅದು ಇದು ಕೆಲಸ ಇರುತ್ತೆ, ಅವ್ರದ್ದು ಗೋರ್ಮೆಂಟ್ ಜಾಬ್ ಬೇರೆ ಬೇರೆ ಏನೋ ಕೆಲಸ ಇರುತ್ತೆ, ನಿಮ್ದೇ ಅಂತ ಇರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಿರತ್ತೆ, ಅಪ್ಡೇಟ್ ಆಗತ್ತೆ. ನೀವು ಜಾಸ್ತಿ ವೆರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಅಮೌಂಟ್ ಬಂದಿಲ್ಲ ಅಂತ. ಜೂನ್ ಎಂಡ್ ವರೆಗೂ ಎಲ್ಲರದು ಅಮೌಂಟ್ ಕ್ರೆಡಿಟ್ ಆಗತ್ತೆ. ಜುಲೈ ಅಮೌಂಟ್ ಏನು ಕ್ರೆಡಿಟ್ ಆಗಲ್ಲ. ಮೇ ಜೂನ್ ಅಮೌಂಟ್ ನಿಮಗೆ ಕ್ರೆಡಿಟ್ ಆಗತ್ತೆ. ಯಾರ್ದು ಏಪ್ರಿಲ್ ಮೇ ಜೂನ್ ಅಮೌಂಟ್ ಇನ್ನೂ ಬಂದಿಲ್ಲ, ಅವ್ರದ್ದು ಕೂಡ ಕ್ರೆಡಿಟ್ ಆಗತ್ತೆ. ಮತ್ತೆ ಇನ್ನೊಂದು, ಹೊಸ ಅಪ್ಲಿಕೆಂಟ್ ಯಾರ್ಯಾರು ಇದಿರಲ್ಲ, ಈ ಮಂತ್ ಅಲ್ಲೇ ಯಾರ್ಯಾರು ಅಪ್ಲಿಕೇಶನ್ ಹಾಕಿದಿರಲ್ಲ ಅವ್ರ ಅಮೌಂಟ್ ಬರ್ಬಹುದು, ಬರ್ದೇನು ಇರ್ಬೋದು. ಅವರು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಇವಾಗ ಹೊಸದಾಗಿ ಇವಾಗ ಅಪ್ಲಿಕೇಶನ್ ಹಾಕಿದಿರಿ, ಈ ತಿಂಗಳಿಂದ ಮುಂದಿನ ತಿಂಗಳಿಂದ ಸ್ಟಾರ್ಟ್ ಆಗ್ಬೋದು ನಿಮ್ಮ ಅಮೌಂಟ್ ಬರೋದು. ಅದಕ್ಕೆ ವೇಟ್ ಮಾಡಿ, ನೀವು ಕೂಡ ನಿಮ್ದು ಅಮೌಂಟ್ ಬರುತ್ತೆ. ಮತ್ತೆ ಇನ್ನೊಂದು, ಹೊಸ ಅಪ್ಲಿಕೆಂಟ್ ಇದ್ದವ್ರದ್ದು ಕೆಲವ್ರದ್ದು ಇನ್ನೂ ಅಮೌಂಟ್ ಬಂದಿಲ್ಲ, ಅಂದ್ರೆ ತುಂಬಾ ದಿನ ಆಯ್ತು ಇನ್ನೂ ಅಮೌಂಟ್ ಬಂದಿಲ್ಲ ಅಂತ. ಎಲ್ಲರದು ಅದೇ ಪ್ರಾಬ್ಲಮ್ ಇದೆ. ಅದು ಸ್ಟೇಟಸ್ ಚೇಂಜ್ ಆಗತ್ತೆ, ಇವಾಗ ಚೇಂಜ್ ಆಗತ್ತೆ, ಜೂನ್ ಎಂಡ್ ವರೆಗೂ ಚೇಂಜ್ ಆಗತ್ತೆ. ಡೋಂಟ್ ವರಿ, ಅಮೌಂಟ್ ಬರುತ್ತೆ. ಅದೇ ಹೇಳೋಗೋಸ್ಕರ ಇವತ್ತಿದು ವಿಡಿಯೋ ಮಾಡಿದ್ದು. ಏನಾದ್ರೂ ಹೇಳ್ಬೇಕಂದ್ರೆ ಡೈಲಿ ವಿಡಿಯೋ ಮಾಡಿ ಹಾಕ್ಬೇಕಂದ್ರೆ ಏನಾದ್ರೂ ಸಬ್ಜೆಕ್ಟ್ ನಮ್ಮ ಹತ್ರ ಇರ್ಬೇಕಲ್ಲ, ಅಂದ್ರೆ ಏನಾದ್ರೂ ಅಪ್ಡೇಟ್ ಇರ್ಬೇಕಲ್ಲ ನಿಮ್ಗೆ ಹೇಳೋವಂಥದ್ದು.
ಏನು ಅಪ್ಡೇಟ್ ಇಲ್ಲಾರ್ದೆ ಸುಮ್ಮನೆ ಫೇಕ್ ಆಗಿ ಯಾವ್ದಾದ್ರೆ ವಿಡಿಯೋ ಯಾವ್ದನ್ನ ನೋಡಿ ಮಾಡೋದು ಅದರ ಏನು ಉಪಯೋಗ ಇಲ್ಲ. ಅದಕ್ಕೋಸ್ಕರ ನಾನು 2 ದಿನ ಆಯ್ತು ಏನು ಬಿಟ್ಟಿದ್ದಿಲ್ಲ ವಿಡಿಯೋಸ್ಗಳು. ಇವತ್ತು ಮಾಡ್ತಾ ಇದೀನಿ. ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ ಅಲ್ಲಿ ಕೆಲವರು ಮೆಸೇಜ್ ಮಾಡಿದ್ರಲ್ಲ, ಅವ್ರಿಗೆ ನಾನು ರಿಪ್ಲೈ ಕೊಟ್ಟಿದ್ದೆ. ರಿಪ್ಲೈ ಕೊಟ್ಟಿದ್ದೆ ಏನಪ್ಪಾ ಅಂದ್ರೆ ಅವ್ರದ್ದು ಅಮೌಂಟ್ ಬರ್ತಾ ಇದ್ದಿದ್ದಿಲ್ಲ, ಅವ್ರದ್ದು DDPI ಪೆಂಡಿಂಗು ಆ ಥರ ಏನಾರ ಪ್ರಾಬ್ಲಮ್ ಬರ್ತಾ ಇತ್ತು. ಅದಕ್ಕೋಸ್ಕರ ನಾನು ಅವರಿಗೆ ಮೆಸೇಜ್ ಮಾಡಿ ತಿಳಿಸಿದೆ, ಈ ಥರ ಬರ್ತಿದೆ ಮೇಡಮ್, ಏನು ಮಾಡೋದು ಏನಿಲ್ಲ ಅಂತ ಬರ್ತಿದೆ ಅಂತ ಹೇಳ್ತಾ ಇದ್ರು. ಅವರು ಮೊದಲಿಗೆ ಫಸ್ಟಿಗೆ ಅವ್ರದ್ದು ಅಮೌಂಟು ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ ಮೇಡಮ್, ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳಿದ್ರು ಅವರು. ನಾನು ಜೂನ್ ಎಂಡ್ವರೆಗೂ ಬರುತ್ತೆ, ವೇಟ್ ಮಾಡಿ ಅಂತ ಕಳಿಸಿದೆ. ಮೇಡಮ್ ಇವತ್ತು ಅವರು ಮೆಸೇಜ್ ಮಾಡಿದ್ದು, ಇನ್ನ ಈ 30 ಮಿನಿಟೇಗೂನೇ ಮೆಸೇಜ್ ಮಾಡಿದ್ದವರು. ಮೇಡಮ್ ಬಂತು ಅಮೌಂಟು ರಾಯಚೂರು ಯೂನಿವರ್ಸಿಟಿ ಏಪ್ರಿಲ್ ಮಂತ್ ಜಸ್ಟ್ ರಿಸೀವ್ಡ್ ಇದೆ, ಫಸ್ಟ್ ಪೇಮೆಂಟ್ ನಂದು ಅಂತ ಮೆಸೇಜ್ ಮಾಡಿದ್ದಾರೆ. ಅವ್ರದ್ದು ಮೆಸೇಜ್ ನೋಡಿ ನನಗೂ ಕೂಡ ಸ್ವಲ್ಪ ಸ್ಯಾಟಿಸ್ಫಿಕೇಶನ್ ಸಿಕ್ತು. ಯಾಕಂದ್ರೆ ನಾನು ಮಾಡಿದ್ದು ಕೆಲವರಿಗೆ ಹೆಲ್ಪ್ ಆಯ್ತಲ್ಲ ಅಂತ ಅನ್ನೋದು ಒಂದೇ ನಂದು ಉದ್ದೇಶ ಆಗಿರುತ್ತೆ. ಅದಕ್ಕೋಸ್ಕರ ನಿಮಗೂ ಕೂಡ ಇದೇ ಥರ ಅಮೌಂಟ್ ಬರುತ್ತೆ. ನಿಮಗೂ ಈ ವಿಡಿಯೋ ನೋಡಿದ ನಂತರ ನಿಮ್ಗೇನಾರು ಅಮೌಂಟ್ ಕ್ರೆಡಿಟ್ ಆದರೆ ನನಗೂ ತಿಳಿಸಿ. ನಮಗೂ ಕೂಡ ನಿಮ್ಮ ಖುಷಿಯಲ್ಲಿ ನಾವು ಭಾಗಿಯಾಗೋದು ನಮ್ಮದು ಒಂದು ಆಸೆ ಆಗಿರುತ್ತೆ. ಅದಕ್ಕೋಸ್ಕರ ನಿಮ್ದು ಅಮೌಂಟ್ ಏನಾರು ಕ್ರೆಡಿಟ್ ಆದರೆ ನಮಗೆ ಮೆಸೇಜ್ ಮಾಡಿ ತಿಳಿಸಿ, ನಮಗೂ ಕೂಡ ಖುಷಿ ಆಗುತ್ತೆ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇದೇ ಥರ ನ್ಯೂ ಅಪ್ಡೇಟ್ಗಳು ನಿಮಗೆ ಕೊಡ್ತಾ ಇರ್ತೀವಿ. ಯಾವುದೇ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕಾದ್ರೂ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆನೂ ವಿಡಿಯೋಸ್ ಮಾಡ್ತಿರ್ತೀನಿ. ಅದರಲ್ಲಿ ಯಾರು ನೋಡ್ತಿರಲ್ಲ ಯಾರು ಜಾಸ್ತಿ ಯೂಸ್ ಇಲ್ಲ ಆ ವಿಡಿಯೋಗಳಿಗೆ. ಯಾಕಂದ್ರೆ ಅವರು ಕೆಲವೊಬ್ರು ಇಂಟ್ರೆಸ್ಟ್ ಇರುತ್ತೆ, ಕೆಲವರು ಫೇಕ್ ಅಂತ ಬಿಟ್ಟಿರ್ತಾರೆ. ನೀವು ಟ್ರೈ ಮಾಡಿದ್ರೆ ನಿಮಗೂ ಕೂಡ ಜಾಬ್ ಸಿಕ್ಕತ್ತೆ. ಕೆಲವೊಬ್ರು ಹೌಸ್ ವೈಫ್ ಇರ್ತಾರೆ, ಕೆಲವರು ಡಿಗ್ರಿ ಮುಗಿಸ್ಕೊಂಡು ಮನೆಯಲ್ಲೇ ಕೂತಿರ್ತಾರೆ, ಕೆಲವರು ಪಾರ್ಟ್ ಟೈಮ್ಗೋಸ್ಕರ ಯಾವ್ದಾದ್ರು ಜಾಬ್ ಹುಡುಕ್ತಾ ಇರ್ತಾರೆ. ನಿಮಗೆ ಯಾವುದು ಜೆನ್ಯೂನ್ ಆಗಿ ಪ್ಲಾಟ್ಫಾರ್ಮ್ ಸಿಗಲ್ಲ ಅಂದ್ರೆ ಅಮೌಂಟ್ ಎಲ್ಲರೂ ಅಪ್ಲಿಕೇಶನ್ ಅಮೌಂಟ್ ಅದು ಇದು ಕೇಳ್ತಾ ಇದ್ದಾರೆ. ಎಲ್ಲ ಫೀಸ್ ಇಲ್ಲದೆ ಯಾವ ಥರ ನೀವು ವರ್ಕ್ ಫ್ರಮ್ ಹೋಮ್ ಮಾಡಬೇಕು, ಯಾವುದೇ ಫೀಸ್ ಕಟ್ಟಲಾರ್ದೆ ಫ್ರೀ ಆಗಿ ಯಾವ್ದಾದ್ರು ವೆಬ್ಸೈಟ್ ಇದೆ. ನಾನು ನಿಮಗೆ ಬೇಕಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಇದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಅದನ್ನು ಕೂಡ ಮತ್ತೆ ಬೇರೆ ಯಾವುದಾದ್ರೂ ನಿಮಗೆ ಇನ್ಫಾರ್ಮೇಶನ್ ಬೇಕಾಗಿದ್ರೆ, ಬೇರೆ ಯಾವುದಾದ್ರು ಸ್ಕೀಮ್ ಆಗಲಿ, ಏನಾದರೂ ಪ್ರಾಬ್ಲಮ್ ಇದ್ರೆ, ಬೇರೆದು ಯಾವುದಾದ್ರೂ ಇದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೂ ವಿಡಿಯೋ ಮಾಡ್ತೀನಿ ನಿಮಗೆ. ಮತ್ತೆ ಲಾಸ್ಟಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದರೆ, ನಿಮಗೆ ನಮ್ಮ ವಿಡಿಯೋಲಿಂತ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದು ನಮಗೆ ಒಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ. ಮತ್ತೆ ನಾವು ನಿಮಗೆ ಹೊಸ ಅಪ್ಡೇಟ್ ಕೊಡೋ ಫೀಲಿಂಗ್ಸ್ ನಮಗೂ ಸ್ವಲ್ಪ ಹೆಲ್ಪ್ ಆದಂಗೆ ಆಗುತ್ತೆ. ಯಾಕಂದರೆ ನೀವು ಸಪೋರ್ಟ್ ಕೊಡೋದ್ರಿಂದ ನಮಗೂ ಸ್ವಲ್ಪ ಖುಷಿ ಆಗತ್ತೆ. ನೀವು ನಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲಪ್ಪ, ನಿಮ್ಗೋಸ್ಕರನಾದ್ರೂ ನಾವು ಮಾಡಲೇಬೇಕಲ್ಲ. ನಮ್ಮದು ತುಂಬ ಕೆಲಸಗಳಿರುತ್ತೆ, ಅದರಲ್ಲೇ ಟೈಮ್ ತೆಗೆದು ನಿಮಗೋಸ್ಕರ ನಾವು ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೀವಿ. ನಿಮಗೋಸ್ಕರನೇ ಅಲ್ವಾ, ಅದು ಅದರಲ್ಲಿ ನಮ್ಗೇನು ಲಾಭ ಇಲ್ಲ. ನಿಮ್ಮದು ಸಪೋರ್ಟು ನಿಮ್ಮದು ಇದರ್ಲಿಂತೆ ನಾವೇನು ಲಕ್ಷಗಟ್ಟಲೆ ಏನು ಗಳಿಸ್ಕೊಳ್ಳೋದೇನಿಲ್ಲ. ಆದರೆ ಎಲ್ಲರಿಗೂ ಯೂಸ್ಫುಲ್ ಆಗ್ಬೇಕು ಅನ್ನೋ ಭಾವನೆ ಒಂದೇ. ನನಗೂ ಕೂಡ ಇದೇ ಥರ ಪ್ರಾಬ್ಲಮ್ ಆಗ್ತಿತ್ತು. ನಂದು ಯೂನಿಧಿ ಅಮೌಂಟ್ ಬರ್ತಿರುವಾಗ ಯಾರು ಅಪ್ಲಿಕೇಶನ್ ಬಗ್ಗೆ ಹೇಳೋರು ಅಂದ್ರೆ ಒಬ್ರು ಸಜೆಷನ್ ಕೊಡೋರು ಯಾರು ಇದ್ದಿದ್ದಿಲ್ಲ. ನಿಮಗೂ ಅದೇ ಥರ ಆಗಬಾರ್ದಂತ ನಾನು ನಿಮ್ಗೆ ಈ ವಿಡಿಯೋ ಮುಖಾಂತರ ನಿಮಗೆ ಈ ಥರ ಸಜೆಷನ್ ಕೊಡ್ತಾ ಇರ್ತೀನಿ. ಎಲ್ಲರೂ ಮೆಸೇಜ್ ಮಾಡಿದ್ರು ಎಲ್ಲರ ಮೆಸೇಜ್ಗೂ ರಿಪ್ಲೈ ಕೊಡ್ತಾ ಇರ್ತೀನಿ. ನಮ್ದು ಅದಕ್ಕೂ ಟೈಮ್ ಇರುತ್ತೆ, ನಮ್ಮ ಟೈಮಿಗೂ ನೀವು ಬೆಲೆ ಕೊಡಿ, ಮತ್ತೆ ನಿಮ್ದೆಲ್ಲ ಸಪೋರ್ಟ್ ನಮ್ಗಿರ್ಲಿ ಅಂತ ಹೇಳ್ಕೆರೆ ನಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಮತ್ತೆ ನಮ್ಮ ವಿಡಿಯೋನ ಲೈಕ್ ಮಾಡಿ. ಮುಂದೆ ಏನಾದರೂ ಇದೇ ಥರ ಅಪ್ಡೇಟ್ ಇದ್ರೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.